ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 19ನೇ ತಾರೀಕು ಫೆಬ್ರವರಿ 2024 ಸೋಮವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಶುಕ್ಲ ಪಕ್ಷದ ದಶಮಿ ತಿಥಿ, ಮೃಗಶಿರಾ ನಕ್ಷತ್ರ, ವಿಷ್ಕುಂಭ ಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಈ ಅಕ್ಷರದವರ ಜೀವನ ಭಾರವೇ. ಭಗವಂತನ ಸೃಷ್ಟಿಯಲ್ಲಿ ಎಲ್ರಿಗೂ ಭಾರ ಕೊಟ್ಟಿರ್ತಾನೆ, ಎಲ್ರಿಗೂ ಒಂದು ಬಲ ಕೊಟ್ಟಿರ್ತಾನೆ, ಎಲ್ರಿಗೂ ಒಂದು ನಿರ್ಬಲತ್ವನೂ ಕೊಟ್ಟಿರ್ತಾನೆ, ಎಲ್ರಿಗೂ ಒಂದು ಶಕ್ತಿ ಕೊಟ್ಟಿರ್ತಾನೆ, ನಿಶಕ್ತಿಯೂ ಕೊಟ್ಟಿರ್ತಾನೆ. ಬಟ್ ಕೆಲವರಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಭಾರ ಕೊಟ್ಟಿರ್ತಾನೆ. ತುಂಬಾ ಜನಕ್ಕೆ ಇದು ಅರ್ಥವಾಗದ ಭಾವ. ಅಯ್ಯೋ, ನಮಗ್ ಮಾತ್ರ ಭಾರ ಗುರುಗಳೇ, ಸಾಕಾಗ್ಬಿಟ್ಟಿದೆ ಗುರುಗಳೇ ಅಂತಾರೆ. ಅಲ್ಲ, ಅಲ್ಲೊಂದು ಲೆಕ್ಕಾಚಾರವಿದೆ. ಭಗವಂತ ಒಂದು ಭಾರ ಇಟ್ಟಿರ್ತಾನೆ ಅಂದ್ರೆ ನಿಮ್ಮದು ಎತ್ತರದ ಸ್ಥಾನ ಅಂತ. ಎಲ್ರಿಗೂ ಭಾರ ತಗೊಳಕ್ಕಾಗಲ್ಲ, ಕೊಡುವುದೂ ಇಲ್ಲ ಆತ. ನಿಮಗೆ ಗೊತ್ತಿಲ್ಲದ ಒಂದು ವಿಚಾರ ಹೇಳ್ತಾನೆ. ಮಹಾಭಾರತದಲ್ಲಿ ಭೀಮನ ಪರಾಕ್ರಮ ನಾವು ಕೇಳಿದ್ದೇವೆ. ಇವತ್ತು ಮಾಧ್ವನವಮಿ, ವಿಶೇಷವಾಗಿ ನಿನ್ನೆ ಮಧ್ವಾಚಾರ್ಯರ ಆ ಒಂದು ಸಂಪ್ರದಾಯ ಪೂಜೆ. ಭೀಮಸೇನ ಮಹಾರಾಜರ ಇನ್ನೊಂದು ಅವತಾರ ಮಾಧ್ವರು, ಮಧ್ವರು ಅನ್ನತಕ್ಕಂಥದ್ದು ಪರಮ ಪೂಜ್ಯ ಮಹಾಗುರುಗಳ ಸಂಕಲ್ಪ. ಆದರೆ ಯಾರಿಗೂ ಗೊತ್ತಿಲ್ಲ, ಭೀಮ ಹುಟ್ಟಿದಾಗಲೇ ಬೆಳೆಯುತ್ತಾ ಅವನಿಗೆ ಒಂದು ಯೌವನ ಬಂದಾಗ ಅಲ್ಲೊಂದು ಹುಟ್ಟುವ ಲೋಪವೋ ಲೆಕ್ಕಾಚಾರವೋ ಗೊತ್ತಿಲ್ಲ. ನಾವು ಯಾವ್ದಾದ್ರು ನಾಟಕಗಳು, ಮೂವೀಸು ಎಲ್ಲ ನೋಡಿದ ನಾವು ಭೀಮಸೇನ ವಾಯುಪುತ್ರ ಸಂಜಾತ, ವಾಯುವಂಶ ಸಂಜಾತ, ಅದು ಇದು ಇಷ್ಟು ದೊಡ್ಡ ಮೀಸೆ, ಆಹಾ ಓಹೋ ಅಂತೆಲ್ಲ ಮಾತಾಡ್ತೇವೆ. ತುಂಬಾ ಜನ ಗೊತ್ತಿಲ್ಲ, ಭೀಮನನ್ನ ದುರ್ಯೋಧನ ಕರೀತಿದ್ದೆ ಮೀಸೆ ಇಲ್ಲದ ಮುಸುಂಡಿ ಅವನೇ, ಕರಿಯೋ ಅವನನ್ನ, ಆ ಮುಸುಂಡಿ ಏನ್ ಮಾಡ್ತಿದ್ದಾನೋ ಅಂತ ಹೇಳೋನಂತೆ. ಅಂದ್ರೆ ಭೀಮಸೇನರಿಗೆ ಅಷ್ಟು ಬಲಾಬಲಗಳ ದೇಹ ಶಕ್ತಿ ಎಲ್ಲ ಕೊಟ್ಟಿದ್ದರೂ ಸರಿಯಾದ ಮೀಸೆ ಬಂದಿರ್ಲಿಲ್ಲ, ಮೀಸೆ ಇರ್ಲಿಲ್ಲ. ನೋಡಿ, ದೈವ ಒಂದು ಬಲ ಕೊಟ್ಟಿದೆ, ಅದರ ಜೊತೆನಲ್ಲಿ ಒಂದು ಸಣ್ಣ ನ್ಯೂನತೆ, ಮೀಸೆ ಸರಿಯಾಗಿ. ತುಂಬಾ ಜನ ಗುರುಗಳು ನಾವು ಮೀಸೆ ಇಲ್ಲ, ಭೀಮಸೇನರಿಗೆ ಇರ್ಲಿಲ್ಲ. ನನ್ಗೂ ಗೊತ್ತಿಲ್ಲ ಯಾಕೆ ಅಂತ ಹುಡುಕ್ತಿದ್ದೇನೆ ಅದನ್ನ. ಯಾವ ಕಾರಣದಿಂದ ಭೀಮನಿಗಷ್ಟೇ ಅಲ್ಲ, ಅರ್ಜುನನಿಗೂ ಮೀಸೆ ಇರ್ಲಿಲ್ಲ ಅಂತಕ್ಕಂಥದ್ದು. ಅದಕ್ಕೆ ಬೃಹನ್ನಳೆಯ ವೇಷ ತುಂಬಾ ಅಚ್ಚುಕಟ್ಟಾಗಿ ಹೊಂದ್ಬಿಡ್ತು. ಈತನಿಗೂ ಕೂಡ ಅಡಿಗೆ ಭಟ್ನಾಗ ಸೇರುವಾಗ ಅಲ್ಲೊಂದು ಅಡಿಗೆಯನ್ನ ಆ ಕಾಲಘಟ್ಟಕ್ಕೆ ಆಚಾರ್ಯರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಆಚಾರ್ಯರು ಭೋಜನ ಪ್ರಿಯ ಅನ್ನತಕ್ಕಂಥ ಒಂದು ಮಾತು. ಬರೀ ಭೋಜನ ಪ್ರಿಯ ಅಷ್ಟೇ ಅಲ್ಲ, ಅಡಿಗೆ ಮಾಡುವುದರಲ್ಲೂ ನಿಷ್ಣಾತರೆ. ಇವತ್ತಿಗೂ ನಮ್ಮ ವೈದಿಕ ಸಂಪ್ರದಾಯದಲ್ಲಿ ಪುರುಷರಿಗೆ ಅಡಿಗೆ ಮಾಡೋದು ಸ್ವಲ್ಪ ಕಲ್ತಿರ್ಬೇಕು, ಬರಬೇಕು ನಮಗೆ. ಇವತ್ತಿಗೂ ಏನಾದರೂ ಅದಕ್ಕೆ ನಮ್ಮನ್ನ ಕೆಲವೊಂದು ಸಮಯ ಪುಳ್ಚಾರು ಅಂತ ಕರೆದು ಬಿಡ್ತಾರೆ. ನಿಜವೇ, ಅಡಿಗೆ ಮಾಡೋದ್ರಲ್ಲಿ ನಿಷ್ಣಾತರು. ಆ ತರಕಾರಿ ಹಚ್ಚಿ, ಆ ಕೂಟು, ಪಲ್ಯ, ಪಾಯಸಗಳು, ಅನ್ನಗಳು, ವಿಧವಾದಂತ ಅನ್ನಗಳು, ಕೂಟುಗಳು, ರಸಗಳು, ಪಲ್ಯಗಳು, ಆ ಎಲೆಡಿಕೆ ಹಾಕೊಂಡು ಅಚ್ಚುಕಟ್ಟಾಗಿ ತಲೆಗೊಂದು ಪೇಟ ಕಟ್ಕೊಂಡು, ಆ ಕಚ್ಚೆನ ಕಟ್ಕೊಂಡು ಅಚ್ಚುಕಟ್ಟಾಗಿ ಮೈ ಮೇಲೆ ವಸ್ತ್ರವನ್ನ ತೆಗೆದು ಒಂದು ಅಂಗವಸ್ತ್ರ ಮಾತ್ರ ಹಾಕೊಂಡು ತಿರುವುತ್ತಾ, ಕಟ್ ಮಾಡ್ತಾ, ಮಾಡಿಸ್ತಾ, ಸೌದೆಗಳು ಒಲೆ ಹಾಕಿಸ್ತಾ, ಆ ರುಚಿಗಿಷ್ಟೇ ಇರುಷ್ಟೇ ಇದು ಹೇಗಿದೆ ಅಂತಕ್ಕಂಥದ್ದು ನೋಡ್ತಾ, ಆಮೇಲೆ ಮುಂಡಾಸನ್ ತೆಗೆದು ಬಡಿಸುವಾಗ ನೀಟಾಗಿ. ಇದು ಲೆಕ್ಕ. ಒಬ್ಬ ಆಚಾರ್ಯನಿಗೆ ಅಡಿಗೆ ಅನ್ನೋದು ಬರಬೇಕು ಅನ್ನತಕ್ಕಂಥದ್ದು. ಬಂದ್ರೇನೆ, ಆ ರುಚಿ ಗೊತ್ತಿದ್ರೇನೆ ಇನ್ನೊಬ್ರಿಗೆ ರುಚಿಯಾಗಿ ಬಡಿಸ್ಬೋದು.
ಆ ಷಡ್ ರುಚಿಗಳು ಅನ್ನತಕ್ಕಂಥದ್ದು ಹೇಳ್ತೇವೆ. 6 ರುಚಿಗಳ ಒಂದು ಸಂಗಮ ಹೇಗಿರಬೇಕು, ಹೇಗ್ ನಿಯಂತ್ರಿಸ್ಕೋಬೇಕು ಜೀವನ ಅನ್ನೋದು ಒಬ್ಬ ಆಚಾರ್ಯನಿಗೆ ಗೊತ್ತಿರಬೇಕು, ಒಬ್ಬ ಅಡಿಗೆಯವನಿಗೂ ಗೊತ್ತಿರಬೇಕು. ಬಂದಿರೋರ್ಗೆ ಒಬ್ಬೊಬ್ರಿಗೆ ಒಂದೊಂದು ರುಚಿಗಳು ಇಷ್ಟ ಇರುತ್ತೆ. ಒಬ್ರಿಗೆ ಹುಳಿ ಇಷ್ಟ, ಒಬ್ಬನಿಗೆ ಸಿಹಿ ಇಷ್ಟ, ಒಬ್ಬನಿಗೆ ಖಾರ ಇಷ್ಟ, ಈ ರೀತಿ ಅದಕ್ಕೆ ತಕ್ಕದಾದಂಥದ್ದೇ ಆ ಪಲ್ಯ ಸಿಹಿ ಖಾರ ಜೋಡಣೆ ಮಾಡಿ ಬಡಿಸ್ಬೇಕು. ಸೊ ವಿಪರೀತವಾಗಿ ಮುಖದ ಮೇಲೆ ಕೂದಲಿದ್ರೆ ಅಡಿಗೆ ಮಾಡಿದ್ರೆ ಕಷ್ಟ, ಬಿದ್ದುಗಿದ್ದು ಹೋದ್ರೆ ಅನ್ನತಕ್ಕಂಥದ್ದು. ಅದಕ್ಕೆ ಆಗಿನ ಕಾಲದಲ್ಲಿ ಅಡಿಗೆ ಭಟ್ಟ, ಕಂಕು ಭಟ್ಟ, ಈ ತರದ್ದೆಲ್ಲ ಹೆಸರುಗಳಲ್ಲಿ ಕರೆಯೋರು. ಭಟ್ರೆ ಅಂತ ಕರೆಯೋರು. ಗಡ್ಡ ಗಿಡ್ಡ ಎಲ್ಲ ನೀಟಾಗಿ ತೆಗ್ದಿರ್ಬೇಕು. ಅದೃಷ್ಟಕ್ಕೆ ತಮಾಷೆ ನೋಡಿ, ಭೀಮಸೇನಿಗೆ ಆ ಗಡ್ಡನೂ ಸರಿಯಾಗಿ ಬರ್ತಿರ್ಲಿಲ್ಲ, ಮೀಸನೂ ಇಲ್ಲ. ಅದೇ ಆತನಿಗೆ ಪ್ಲಸ್ ಪಾಯಿಂಟ್ ಆಯ್ತು ಅವತ್ತು ವಿರಾಟ ರಾಜನ ಆಶ್ರಯದಲ್ಲಿ ಒಂದು ಅಡಿಗೆ ಭಟ್ಟನಾಗಿ ಸೇರ್ಲಿಕ್ಕೆ. ನೋಡಿ, ಭಗವಂತನ ಲೆಕ್ಕಾಚಾರ. ಅಲ್ಲೊಂದು ಭಾರ ಕೊಟ್ಟೇ ಇರ್ತಾನೆ ಭಗವಂತ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಅಯ್ಯೋ ನಮಗ್ ಭಾರ ಅಲ್ಲ, ಒಂದು ಭಾರ ಕೊಟ್ಟಿದ್ದಾನೆ ಅಂದ್ರೆ ಅದರ ಅರ್ಹತೆ ಬೇರೆ, ಯೋಗ್ಯತೆ ಬೇರೆ, ಶಕ್ತಿ ಬೇರೆ, ಸಾಮರ್ಥ್ಯ ಬೇರೆ. ಎಲ್ರಿಗೂ ಕೊಡೋದಿಲ್ಲ, ಎಲ್ರಿಗೂ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಂಥದೊಂದು ಶಕ್ತಿ ಈ ಅಕ್ಷರದ ಮಾಲಿಕೆಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಜನ್ಮತಃ ಬಂದಿರುತ್ತೆ. ಹೌದು, ಇನ್ಯಾವುದ ಅಕ್ಷರ ಅಂತ ನೀವು ಕಾಯ್ತಿರ್ತೀರಿ. ಭೀಮಸೇನರ ಅಕ್ಷರವೇ ಬಾ. ಹೌದು, ನಿಮ್ಮ ಹೆಸರು ಬಾ ಇಂದ ಆರಂಭ ಆಗುತ್ತಾ. ಬಾಲರಾಜ್ ಬಾ, ಭಾಗ್ಯರಾಜ್, ಭಾರತಿರಾಜ್, ಭಾಗ್ಯಲಕ್ಷ್ಮಿ, ಭಾರತಿ, ಭವಾನಿ, ಭುವನ್. ಬಿ ಅನ್ನೋ ಒಂದು ಅಕ್ಷರ ಇದೆಯಲ್ಲ, ನೋಡೋಕ್ ಅದು ಸಾಮಾನ್ಯ ಅನ್ಕೋಬೇಡಿ. ಇಟ್ ಇಸ್ ಅನ್ ಮ್ಯಾಜಿಕಲ್ ಅಕ್ಷರ. ಯಾವಾಗ್ಲೂ ನಂಬರ್ 1 ಆಗ್ಲಿಕ್ಕೆ ಹಪಿಸ್ತಕ್ಕಂತ ಒಂದು ವೈಶಿಷ್ಟ್ಯವುಳ್ಳಂತಹ ಒಂದು ಅಕ್ಷರ. ಅದಕ್ಕೆ ಏನೋ ಎಲ್ಲರಿಗೂ ಬೇಕಾದಂತ ನಿಮ್ಮಲ್ಲಿ ಜನ್ಮತಃ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಸರಿಯಾದ ಗುರು, ಸರಿಯಾದ ಮಾರ್ಗದರ್ಶಕ, ಸರಿಯಾದ ತಂದೆ, ಸರಿಯಾದ ತಾಯಿ, ಸರಿಯಾದ ಸಂಗಾತಿ ಸಿಕ್ಬಿಟ್ರೆ ನೀವು ಲೋಕವಿಖ್ಯಾತರೆ. ಯಾಕೋ ಗೊತ್ತಿಲ್ಲ, ಈ ಬಾ ಅಕ್ಷರದವರಿಗೆ ಸರಿಯಾದ ಸಂಗಾತಿ ಸಿಕ್ಕಿರೋಲ್ಲ. ಒಂದ ದಡ್ಡ ಗಂಡ, ದಡ್ಡ ಹೆಂಡತಿ, ಪೆದ್ದು ಗಂಡ, ಇಲ್ಲ ಎಡವಟ್ಟು ಗಂಡ, ಎಡವಟ್ಟು ಹೆಂಡತಿ, ಇಲ್ಲ ಅರ್ಥ ಮಾಡಿಕೊಳ್ಳದ, ಇಲ್ಲ ಭಾವನೆಗಳಿಗಿಲ್ಲದ, ಏನೋ ಒಂದು ಅರ್ಧ ಬೆಂದದ್ದು. ಇಲ್ಲ ಸಂಗಾತಿನ ಕೊಟ್ಟಿದ್ದಾನೆ ಸರಿ ಅಂದ್ರೆ ಮಕ್ಕಳ ವಿಚಾರದಲ್ಲಿ ಏನಾದ್ರೂ ಒಂದು ಕ್ವಶನ್ ಮಾರ್ಕ್ ಇಟ್ಟಿರ್ತಾನೆ. ಇಲ್ಲ ತಾಯಿ ವಿಚಾರ, ಇಲ್ಲ ತಂದೆ ವಿಚಾರ, ಇಲ್ಲ ಒಡ ಹುಟ್ಟಿದವ್ರ ವಿಚಾರ, ಇಲ್ಲ ಸ್ನೇಹಿತರ ವಿಚಾರ. ಅಲ್ಲೆಲ್ಲೋ ನೀವ್ ಯಾರನ್ನ ತುಂಬಾ ಹತ್ತಿರಕ್ಕೆ, ತುಂಬಾ ಆತ್ಮೀಯತೆಗೆ ಒಳಗಾಗಿ ನೀವು ಅಟ್ಯಾಚ್ ಅಂತೀರ, ಅವರಲ್ಲೇ ಏನಾದ್ರೂ ಒಂದು ಕೊರುಗನ್ನ ಇಟ್ಟಿರುತ್ತಾನೆ. ನಾನು ನೋಡಿದನ ಬಾ ಅಕ್ಷರದವರಿಗೆ ದೈವ ಇಟ್ಟಿರುವ ಒಂದು ಸಣ್ಣ ಭಾರ ಒಂದೇನಂದ್ರೆ, ನಿಮ್ಮ ಮಕ್ಕಳ ಏಳಿಗೆಯ ವಿಚಾರದಲ್ಲಿ ನೀವ್ ಯಾಕೋ ಫೇಲ್ಯೂರ್ ಆಗ್ತೀರಾ. ನೀವು ಅವ್ರಿಗೋಸ್ಕರ ತಪ್ಪಿಸುವಷ್ಟು ಇನ್ಯಾರಿಗೂ ತಪ್ಪಿಸಲ್ಲ, ಅಷ್ಟು ತಪ್ಪಿಸ್ತೀರಾ. ಅವರನ್ನ ದೊಡ್ಡ ವ್ಯಕ್ತಿಗಳು ಮಾಡ್ಬೇಕು, ಸಾಧಕರು ಮಾಡ್ಬೇಕು, ಚಿಂತಕರು ಮಾಡ್ಬೇಕು, ಓದಿಸ್ಬೇಕು, ನಿಲ್ಲಿಸ್ಬೇಕು. ಅಲ್ಲಿ ಯಾಕೋ ಬಾ ಅಕ್ಷರದವರ ಮಕ್ಕಳ ವಿಚಾರದಲ್ಲಿ ಅಲ್ಲೊಂದು ಏನೋ ಕೊರತೆ. ನನ್ ಮಗ ಸ್ವಲ್ಪ ಕಡಿಮೆ ಓದ್ತಾನೆ ಗುರುಗಳೇ, ನನ್ ಮಗ ಚೂಟಿ ಇಲ್ಲ ಗುರುಗಳೇ, ನನ್ ಮಗಳು ಯಾಕೋ ನಾನು ಹೇಳಿದ್ ಮದುವೆ ಆಗ್ಲಿಲ್ಲ ಗುರುಗಳೇ, ನನ್ ಮಗಳು ಯಾಕೋ ಕೇಳ್ತಿಲ್ಲ ಗುರುಗಳೇ, ಜಾಸ್ತಿ ಅಪ್ಪನ ಕಡೆನೆ ಇಲ್ಲ ಅಮ್ಮನ ಕಡೆನೆ ವಾಲ್ ಬಿಟ್ಟಿದ್ದಾರೆ ಗುರುಗಳೇ. ಹೌದು ಅಲ್ವೋ ಹೇಳಿ. ಬಾ ಅಕ್ಷರದವರು ಭಾರವ ಇಲ್ಲವಾ? ಯು ಆರ್ ಅನ್ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್. ನೀವು ನೋಡಿ ಬೇಕಾದ್ರೆ ಬಾಲಸುಬ್ರಹ್ಮಣ್ಯಂ, ಭಾರತಿರಾಜ್, ಭಾರತಿ, ಭಾಗ್ಯರಾಜ್, ಈ ಹೆಸರುಗಳ ವ್ಯಕ್ತಿಯ ಒಂದು ವೈಶಿಷ್ಟ್ಯತೆ, ಚೈತನ್ಯ, ಸಂಕಲ್ಪ, ಆ ಬಲಗಳನ್ನ ನೋಡಿ. ಹುಟ್ಟ ಜನ್ಮತಃ ಆ ಒಂದು ಪರಿಶ್ರಮದಿಂದ ಒಂದು ಅದ್ಭುತವನ್ನ ಕಟ್ಟಿಕೊಂಡಂಥವ್ರು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಶಾಸ್ತ್ರೀಯ ಸಂಗೀತವನ್ನ ಪೂರ್ಣವಾಗಿ ಆರಂಭ ಕಾಲಘಟ್ಟದಲ್ಲಿ ಬಾಲಸುಬ್ರಹ್ಮಣ್ಯಂ ಅವರು ಕಲ್ತಿರ್ಲಿಲ್ಲ. ಆದ್ರೆ ಶಂಕರಾಭರಣಂನಲ್ಲಿ ವಿಶ್ವನಾಥ್ ಅವರು ಈ ಹಾಡುಗಳನ್ನ ನೀನು ಆಡ್ಬೇಕು ಅಂದ್ರೆ ಗಾಬರಿ ಪಟ್ಬಿಟ್ಟಿದ್ರಂತೆ. ನನಗೆಲ್ಲಿ ಶಾಸ್ತ್ರೀಯ ಸಂಗೀತ ಬರುತ್ತೆ, ನೀವು ನೋಡಿದ್ರೆ ಈ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೀರಿ, ಇದು ಏನಿದು ಹಾಗೆ ಹೀಗೆ ಅನ್ನೋ ಒಂದು ಕಂಪನ ಆತಂಕದಲ್ಲಿದ್ರೆ ನೀನ್ ಆಡಬಲ್ಲೆ ಆಡು ಅನ್ನಂತ ರಾಷ್ಟ್ರ ಪ್ರಶಸ್ತಿಯೇ ಹೊಡ್ಕೊಂಡ್ ಬಂದ್ ನಿಲ್ಲಿಸಿರ್ತಕ್ಕಂಥದ್ದು. ಶಂಕರ ಆ ಹಾಡನ್ನು ಕೇಳಿ ನೋಡಿ, ಶಂಕರಾಭರಣ. ನಂಗೆ ಸ್ವಲ್ಪ ವೆದರ್ ಚೇಂಜ್ ಆದಾಗ ನನಗೆ ಥ್ರೋಟ್ ಇನ್ಫೆಕ್ಷನ್ ಈ ತರದ ಸ್ವಲ್ಪ ಬದಲಾವಣೆಗಳು ಉಂಟು.
ಅದರಿಂದ ಹೇಳಲಿಕ್ಕೆ ಆಗ್ತಿಲ್ಲ. ಈಗ ತಟಸ್ಥವಾಗಿದ್ದೇನೆ. ಒಂದು 10 ದಿನದಿಂದ ಒಂದ್ ಸ್ವಲ್ಪ ವೈಪರೀತ್ಯವೇ, ಬಟ್ ಮ್ಯಾನೇಜಿಂಗ್ ಇಟ್ಸ್ ಓಕೆ. ನನಗೇನ್ ಗೊತ್ತಿದೆ, ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ಬಾ ಅಕ್ಷರಕ್ಕೆ ಆ ಥರದ್ದೊಂದು ಏನಾದ್ರೂ ಹಿಡ್ಕೊಂಡ್ರಿ ಅಂದ್ರೆ ನೀವು ಸಾಧನೆ ಮಾಡೋವರೆಗೂ ಬಿಡೋದಿಲ್ಲ. ಹೌದು, ನೀವು ಪ್ರೀತಿಯ ವಿಚಾರದಲ್ಲಿ ನಾನು ನೋಡಿದ ಹಾಗೆಯೇ ಎಷ್ಟೋ ರಾಶಿ ನಕ್ಷತ್ರಗಳಲ್ಲಿ ತುಂಬಾ ದೊಡ್ಡ ಅದೃಷ್ಟವಂತ ನಕ್ಷತ್ರ ಇಲ್ಲ ಹೆಸರಿನ ಒಂದು ಬಲದಲ್ಲಿ ಇರತಕ್ಕಂಥವರು ಅಂದ್ರೆ ನೀವೇ, ಬಾ ಅಕ್ಷರದವರು. ಎಷ್ಟು ಜನ ನಿಮ್ಮನ್ನ ಇಷ್ಟಪಟ್ಟಿದ್ರು, ಹೌದು ಅಲ್ವೋ ಹೇಳಿ. ಎಷ್ಟು ಜನ ನಿಮಗೆ ಫ್ಯಾನ್ಸು, ಹೌದು ಅಲ್ವೋ ಹೇಳಿ. ಹಾಗೆ ಎಷ್ಟು ಜನ ನಿಮ್ಮನ್ನ ಕಣ್ಣು ಕೆಂಡ ಮಾಡಿಕೊಂಡು ಅನ್ನತಕ್ಕಂಥ ಭಾವಾರ್ಥದಿಂದ ಇರತಕ್ಕಂಥವರು ಹೇಳಿ. ಹೌದು ಮಕ್ಕಳೇ, ನಿಮಗೆ ಅಭಿಮಾನಿಗಳು ಜಾಸ್ತಿ. ಆಟೋಗ್ರಾಫ್. ನೀವು ಎಲ್ಲಿದ್ದರೂ ಗುಂಪಿನಲ್ಲಿ ಗೋವಿಂದರಲ್ಲ, ಗುಂಪಿನಲ್ಲಿ ಗೋವಿಂದರಲ್ಲ. ನಿಮ್ಮ ಕ್ರಿಯೇಟಿವಿಟಿ ಸಹಿಸದೆ, ತಾನಾಗಿಯೇ ನಿಮ್ಮ ಬೆಳವಣಿಗೆಯನ್ನು ಸಹಿಸದೆ, ಅಲ್ಲೆಲ್ಲಿಂದಲೂ ನಿಮ್ಮ ಜೊತೆಲೇ ಇರೋರು, ನಿಮ್ಮನ್ನ ತಿಂದವರು, ನಿಮ್ಮ ನೆರಳಲ್ಲಿರೋರು, ನಿಮ್ಮ ಬದುಕಿನಲ್ಲಿದ್ದವರೇ ನಿಮಗೆ ಶತ್ರುಗಳಾಗ್ಬಿಟ್ಟಿರ್ತಾರೆ. ಹೌದು ಅಲ್ವ? ನಾನು ಎಲ್ಲೋ ಒಂದು ಪುಸ್ತಕದಲ್ಲಿ ಓದಿದ್ದೆ, ನಿಜವೇ ಅನ್ಸುತ್ತೆ. ಅದು ಮುಖ್ಯವಾಗಿ ಬಾ ಅಕ್ಷರದವರಿಗೆ ತುಂಬಾ ಬೇಗ ಹತ್ತಿರದ ಹೋಲಿಕೆ ಇದೆ. ಏನ್ ಗೊತ್ತಾ? ಭಗವಂತ ನನ್ನ ಶತ್ರುಗಳು ಯಾರು ಅಂತ ನನಗೆ ಗೊತ್ತಿದೆ. ಅವ್ರನ್ನ ನಾನು ಬೇಕಾದ್ರೆ ಹೊಡೆದಾಕ್ಬಲ್ಲೆ, ಯುದ್ಧ ಮಾಡಿ ಗೆಲ್ಲಬಲ್ಲೆ. ಆದ್ರೆ ನನ್ನ ಹತ್ತಿರದವರಿಂದಲೇ, ತುಂಬಾ ತಿಳಿದವರಿಂದಲೇ ನನ್ನನ್ನ ಕಾಪಾಡು, ಅವ್ರು ಯಾರು ಏನ್ ಮಾಡಬಲ್ರು ಅನ್ನೋದನ್ನ ನನಗೆ ತಿಳಿಸ್ಕೊಡುವಂತ ಒಬ್ಬ ಬಹುದೊಡ್ಡ ರಾಜ ಇದನ್ನ ಹೇಳ್ಕೊತಾನೆ. ಆ ರೀತಿಯ ವ್ಯಕ್ತಿ. ಹೌದು, ನಿಮಗದ್ ನಡೆದಿರುತ್ತೆ. ನಿಮ್ ಶತ್ರುಗಳು ಯಾರು ಅಂತ ನಿಮಗ್ ಗೊತ್ತು, ಅವ್ರ ಜೊತೆ ಬಡದಾಡಬಲ್ವಿ. ನಾವೆಲ್ಲರೂ ಅಷ್ಟೇ. ನಮ್ಮ ಶತ್ರು ಇವನಿಂದ ಇತ್ತು ಆದ್ರೆ ನಮ್ಮನ್ನ ತಿಂದು, ನಮ್ ಜೊತೆಲೇ ಇದ್ದು, ನಮ್ ಬೆಳವಣಿಗೆಯಲ್ಲಿದ್ದು, ಅವ್ರ ಬೆಳವಣಿಗೆಯಲ್ಲಿ ನಾವಿದ್ದು, ಎಲ್ಲಾ ತಗೊಂಡು ಹೊಡಿತಾರಲ್ವಾ, ಆ ಮೋಸ, ಅಂತ ದೊಡ್ಡ ಸ್ಟ್ಯಾಬಿಂಗ್ಸ್, ಬೆನ್ನಿಗೆ ಚೂರಿ ಈ ಬಿ ಅಕ್ಷರದವರು ತುಂಬಾ ಆಗಿರುತ್ತೆ. ಹೌದೋ ಅಲ್ವೋ ಹೇಳಿ. ನಿಮ್ಮನ್ನ, ನಿಮ್ ನೆರಳು, ನಿಮ್ ಗತ್ತು, ನಿಮ್ ತಾಕತ್ತು, ಬಾ ರುದ್ರಮ್ಮ ದೇವಿಯೇ ನೀವು ನಿಂತರೆ, ಸರಿಯಾದ ಮಾರ್ಗದರ್ಶನ, ಸಿಸ್ಟಮ್ ಎಕ್ಸಿಕ್ಯೂಷನಲ್ ಈ ತರದಿದ್ದು ನೀವು ಅದರಲ್ಲಿ ಇದ್ದರೆ ನಿಮ್ಮನ್ನು ತಡೆಯೋರಿಲ್ಲ. ಅಂಥದೊಂದು ಶಕ್ತಿ ಬಾ ಅಕ್ಷರದವರಾಗಿ. ನೀವು ನಿಜ ಹೇಳ್ತಾನೆ, ನೀವೊಬ್ಬ ದೊಡ್ಡ ಪ್ರೊಫೆಸರ್. ನಿಮ್ಮ ವಿದ್ವಾಂಸತೆ ಕಲಿಯದೇ ತಿಳಿದುಕೊಳ್ಳುವ ಮಹಾವಿದ್ಯೆಗಳು ಬರುತ್ತೆ. ಎಲ್ಲರೂ ಕಲಿತು ಒಬ್ಬ ವಿದ್ಯಾಶಾರದ ಅನ್ನತಕ್ಕಂಥ ಮಾತು ಬಂದರೆ, ನೀವು ಪರಿಶ್ರಮದಿಂದ ದೊಡ್ಡ ಸಾಧನೆಯನ್ನ ಮಾಡತಕ್ಕಂಥ ತಾಕತ್ತು ಭಗವಂತ ನಿಮಗ್ ಕೊಟ್ಟಿದ್ದಾನೆ. ಹೌದು, ಒಂದು ದೇಶ ಸುತ್ತಿ ನೋಡಿ, ಇಲ್ಲ ಕೋಶ ಓದಿ ನೋಡಿ ಅಂತ ಹೇಳ್ತಾರೆ. ವಿಶ್ವ ಸುತ್ತಬೇಕು, ಇಲ್ಲ ಕೋಶ ಓದ್ಬೇಕು. ದೈವ ನಿಮಗೆ ನಾನು ತಿಳ್ಕೊಂಡ ಹಾಗೆ ಒಂದ ಓದಿಗೆ ತಕ್ಕಂತ ಸ್ಥಾನ ಸಿಕ್ಕಿರೋಲ್ಲ, ಇಲ್ಲ ಸ್ಥಾನಕ್ಕೆ ತಕ್ಕಂತ ಓದಿರೋಲ್ಲ. ಗಮನಿಸಿ ನೋಡಿಬೇಕಾದ್ರೆ ನಿಮಗೆ ಇದೆ. ಆದ್ರೆ ಅವೆರಡನ್ನೂ ಮೀರಿದಂತ ಕ್ರಿಯೇಟಿವಿಟಿ ಇದೆ. ನೀವು ಎಲ್ಲಿದ್ದರೂ, ಯಾವುದೇ ಜಾಗದಲ್ಲಿದ್ದರೂ, ಯಾವುದೇ ವೃತ್ತಿಯಲ್ಲಿದ್ದರೂ ನೀವೊಂದು ಅದ್ಭುತವಾದಂತ ಒಂದು ಶಿಲಾ ವಿಗ್ರಹ ತರ ಅಂಧಸ್ವರೂಪ. ನಿಮ್ಮ ಮಾತು, ನಿಮ್ಮ ತೂಕ, ನಿಮ್ಮ ಪ್ರಾಮಾಣಿಕತೆ ಅಮೋಘಂ, ಅಚಿಂತ್ಯಂ, ಅಖಂಡಂ. ನೀವು ಮಹಾಬುದ್ಧಿವಂತರು, ತುಂಬಾ ಬುದ್ಧಿವಂತರು. ಸಾಮಾನ್ಯವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ನೀವು ರಾಜ ಆಗೋದು ಬೇಡ. ರಾಜನ ಪಕ್ಕದಲ್ಲಿ ನಿಲ್ಲುವಂತ ಗುರುವಾಗಿ ನಿಂತು ಬಿಟ್ಟರೆ, ದೊರೆಯ ಪಕ್ಕದಲ್ಲಿ ಇಲ್ಲ ಸೇನಾಪತಿಗೆ ಮಾರ್ಗದರ್ಶನ ಮಾಡುವ ಗುರುವಾಗಿ ಬಿಟ್ಟರೆ, ಯುದ್ಧ ತಂತ್ರ, ರಣತಂತ್ರ, ವಿಜಯ ತಂತ್ರ, ಪ್ರತ್ಯಂತ್ರ, ನೀವು ಚಾಣಕ್ಯರೇ. ಬಿ ಅಕ್ಷರದವರು. ನಿಮಗಷ್ಟು ಪ್ರಬುದ್ಧತೆ ಇನ್ನೇನಿಲ್ಲ. ವಯಸ್ಸಾದಷ್ಟು ನಿಮಗೆ ಫ್ಯಾನ್ಸ್ ಜಾಸ್ತಿ. ನಿಮ್ಮ ಆಲೋಚನಾ ಶಕ್ತಿಗೆ, ಧೀ ಶಕ್ತಿಗೆ, ಜ್ಞಾನ ಶಕ್ತಿಗೆ, ವಿಜ್ಞಾನ ಶಕ್ತಿಗೆ,
ಸುಜ್ಞಾನ ಶಕ್ತಿಗೆ ಫ್ಯಾನ್ಸ್ ಆರ್ ಟೂ ಮೆನಿ ಇದೆ. ಅಂಥದೊಂದು ಯೋಗ್ಯತೆ ನಿಮ್ಮ ಜಾತಕಕ್ಕೆ ಇರ್ತಕ್ಕಂಥದ್ದು, ಹೆಸರಿನ ಬಲವೇ ಅದು. ಆದರೂ ತುಂಬಾ ಗಾಂಭೀರ್ಯವಾಗಿ ಕಾಣಿಸೋ ನೀವು ತುಂಬಾ ಎದುರು ಪುಕ್ಕರು ಕೆಲವೊಂದು ವಿಚಾರದಲ್ಲಿ. ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಗುರುಗಳೇ, ಕೆಟ್ಟ ಕನ್ಸೊಂದು ಬಂದ್ಬಿಟ್ರೆ ಅಲ್ಲೋಲ ಕಲ್ಲೋಲ ಆಗಿರ್ತೀವಿ, ಏನೋ ಆಗ್ಬಿಡುತ್ತೆ. ತಮಾಷೆ ಏನು ಗೊತ್ತಾ, ನೀವೇನೇನು ಅನ್ಕೊಂಡಿರ್ತೀರೋ ಅದಾಗಿರುತ್ತೆ. ಸಾಮಾನ್ಯವಾಗಿ ನೀವು ಎಲ್ಲರನ್ನು ತಪ್ಪಾಗಿ ಅರ್ಥೈಸುವುದಿಲ್ಲ, ಆದರೆ ನೀವು ತಪ್ಪಾಗಿ ಅರ್ಥೈಸಿಕೊಂಡ್ರೆ ಆ ವ್ಯಕ್ತಿ ಖಂಡಿತ ತಪ್ಪು ಮಾಡ್ತಾನೆ. ಸಾಮಾನ್ಯವಾಗಿ ನೀವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ತುಂಬಾ ಅಪರೂಪ ಮಾತನಾಡೋದು. ಯಾವ ವ್ಯಕ್ತಿ ನಿಮಗೆ ಇಷ್ಟವಿಲ್ಲವೋ ಆ ವ್ಯಕ್ತಿ ಬಗ್ಗೆ ತುಂಬಾ ಅವಾಯ್ಡ್ ಮಾಡ್ತೀರಿ, ಹೋಗಲ್ಲ, ನೋಡಲ್ಲ, ಹಿಂಗ ಅಂತೀರಿ ನೀವು. ಈ ರೀತಿಯ ಭಾವ ನೀವು ಹಾಗೆ ಅಲ್ಲಿ ಹೋಗಿ ಆ ರಾಡಿ ಮಾಡಿಕೊಂಡು ಅಲ್ಲಿ ನೀವು ಅದನ್ನೇ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ಮೇಲೆ ಕತ್ತತಕ್ಕಂಥ ಒಂದು ಅದ್ಭುತ ಶಕ್ತಿ. ನಿಮ್ಮ ಅವಮಾನಗಳನ್ನೇ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ಎದ್ದು ನಿಲ್ಲುವಂತ ಮಹಾ ಆದಿಪರಾಶಕ್ತಿ ಶಕ್ತಿ ನಿಮ್ಮಲ್ಲಿರುತ್ತೆ. ಅದಕ್ಕೆ ಭಗವತಿ ನಿಮಗೊಂದು ಭಾರ. ಭಗವಂತನ ಹೆಸರು ಕೂಡ ಬಾಯಿಂದಲೇ, ಭಗವತಿ ಹೆಸರು ಕೂಡ ಬಾಯಿಂದಲೇ, ಭಗವತಿ ಕ್ಷೇತ್ರ ಕೂಡ ಬಾಯಿಂದಲೇ. ನೋಡಿದ್ರ ಅದೊಂದು ಅಂತರ್ಯಾಮಿ. ನೀವೊಂದು ಮಹಾ ಅಂತರ್ಯಾಮಿಗಳು. ನೀವು ಇನ್ನೊಬ್ಬರಿಗೆ ದಾರಿ ತೋರಿಸೋದ್ರಲ್ಲಿ, ದಾರಿ ಮಾಡಿಕೊಡೋದ್ರಲ್ಲಿ, ನೆರಳಾಗಿ ನಿಲ್ಲೋದ್ರಲ್ಲಿ ನಿಮಗೆ ನೀವೇ ಸಾಟಿ. ತುಂಬಾ ಪ್ರಾಮಾಣಿಕರು. ನಾನು ನೋಡಿದ ಹಾಗೆ ಬಾ ಅಕ್ಷರದವರು ಮೋಸ ಮಾಡಿ ಬದುಕೋಲ್ಲ. ಇನ್ನು ಮೋಸ ಹೋಗಿರ್ತೀರಿ, ಹೌದೋ ಅಲ್ವೋ ಹೇಳಿ. ಭವಾನಿ, ಬಿಜ್ಲಿ ಇರ್ಬೋದು, ಭಾಗ್ಯ ಇರ್ಬೋದು, ಭಾರತಿ ಇರ್ಬೋದು, ಭವಾನಿ ಇರ್ಬೋದು, ಬಬಿತಾ ಇರ್ಬೋದು, ಬಾಲರಾಜ್, ಭಾಗ್ಯರಾಜ್, ಬಾಲುಚಂದರ್, ಭಾನುಚಂದರ್, ಎಸ್ ಭರತ್, ಹೌದು ಅಲ್ವೋ ಹೇಳಿ. ನಾನು ನೋಡಿದಾಗ ಈ ಬಿ ಅಕ್ಷರದವರಲ್ಲಿ ನಿಜವಾಗ್ಲೂ ಓದಿಗೆ ನಿಂತ್ರೆ ನೀವು PhD ಮಟ್ಟದ ವಿದ್ವತ್ತು, ಓದಲಿಲ್ಲ ಅಂದ್ರೂ PhD ಮಟ್ಟದ ವಿದ್ವತ್ತು. ಅದಕ್ಕೇನು ಆ ಥರದ್ದೊಂದು ನೋವು. ತುಂಬಾ ಎತ್ತರಕ್ಕೆ ಹೋದವ್ರೆ ಆ ನೋವು ಕಾಣಿಸೋಲ್ಲಂತೆ. ತುಂಬಾ ಎತ್ತರಕ್ಕೆ ಬೆಳೆದಿದಲ್ವ ತೆಂಗಿನ ಮರ, ನಮ್ಗೆ ಕಾಣಿಸೋಲ್ಲ, ಅದ್ರ ನೋವು ಭಾರ. ಆ ಮಾತ್ರ ಏನ್ ಅಚ್ಚುಕಟ್ಟಾಗಿ ಎಳ್ನೀರು ಕೊಡ್ತಿದ್ದೆ ತಾಯಿ ಅನ್ನತಕ್ಕಂಥ ಒಂದು ಭಾವ. ಸೊ ಅಂಥದ್ದೊಂದು ಸಾಮರ್ಥ್ಯ ನಿಮ್ಮದು. ನಿಮಗೆ ನಿಮ್ಮವರೇ ಶತ್ರುಗಳು. ನೀವು ಯಾರನ್ನ ತಿದ್ದಿ ಬದುಕಿಸಿ ದಾರಿ ಮಾಡಿ ನೆರಳಾಗಿ ಗೊತ್ತಿಲ್ಲ. ನೀವೊಂಥರ ಅಂತರ್ಮುಖಿಗಳು. ಎಲ್ರ ಜೊತೆಲೂ ಇದ್ದೀರಾ, ಎಲ್ಲೂ ಇಲ್ಲ. ಎಲ್ರಿಗೂ ನೀವಿದ್ದೀರಾ, ನನಗನ್ಸುತ್ತೆ ನಿಮ್ಗೆ ಯಾರೂ ಇಲ್ಲ ಅಂತ. ಹೌದು ಅಲ್ವೋ ಹೇಳಿ. ಬಟ್ ನನಗ್ ಗೊತ್ತಿರೋ ಹಾಗೆ ನಿಮ್ಮ ಒಂದು ಮದುವೆ ಒಂದು ರೀತಿ ವಿಚಿತ್ರ, ಗಡಿಬಿಡಿ ಎಳೆದಾಟದಲ್ಲಿ ನಡೆದ್ರು. ಮದುವೆಯ ಒಂದು ಮೊದಲ ಒಂದು 10-15 ವರ್ಷ ಎಳೆದಾಟಗಳು, ಕನ್ಫ್ಯೂಷನ್ಗಳಿದ್ರು. ಮಾಗುತ್ತಾ ನೀವು ನಿಮ್ಮ ಸಂಗಾತಿ ಇರುವಷ್ಟು ಒಂದು ಪರಿಪಕ್ವತೆಯ ಒಂದು ಅದ್ಭುತ ತುಂಬಾ. ಅಯ್ಯೋ, ಯೌವನದಲ್ಲಿ ನಿಮ್ಮ ವೇಗ ನಿಮಗ್ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಹೌದು ಅಲ್ವೋ ಹೇಳಿ. ನಿಮ್ಮಷ್ಟು ತುಂಟರಿಲ್ಲ, ನಿಮ್ಮಷ್ಟು ರಸಿಕರಿಲ್ಲ. ತಮಾಷೆ ಗೊತ್ತಾ, ಮಧ್ಯ ವಯಸ್ಕ ದಾಟ್ತಾ ನಿಮ್ಮಷ್ಟು ವೈರಾಗ್ಯದ ಭಾವದ ವ್ಯಕ್ತಿಯು ಇನ್ಯಾರೂ ಇಲ್ಲ. ಹೌದು ಅಲ್ವೋ ಹೇಳಿ. ಯಾರ್ಯಾರಿಗೆ ನಮ್ಮ ಈ ಸಂಚಿಕೆ ತುಂಬಾ ಮೆಚ್ಚುಗೆ ಆಗಿದೆ, ಇಷ್ಟ ಆಗಿದೆ, ದಯಮಾಡಿ ಶೇರ್ ಮಾಡಿ. ನಿಮ್ಮ ಆತ್ಮೀಯರಿಗೂ, ಸ್ನೇಹಿತರು, ನಮಗೊಂದು ಆನಂದ. ಈ ಒಂದು ಮಾಲಿಕೆಗಳು ವಿಶೇಷವಾದಂಥದ್ದು ಹುಡುಕಿ ನೋಡಿ. ಭೀಮನಿಗೆ ಮೀಸೆ ಇಲ್ದಿದ್ದು, ಎಲ್ಲೋ ಇಲ್ಲದ್ದು, ಯಾರಿಗೂ ಗೊತ್ತಿಲ್ಲದು ಹುಡುಕಿ ತಗೊಬಂದು ಹೇಳ್ತಿದ್ದಾನೆ. ಅದೊಂದು ಖುಷಿ. ಎಸ್, ನನ್ನ ಕಾರ್ಯಕ್ರಮ ತುಂಬಾ ಜನ ನೋಡ್ತಿದ್ದಾರೆ, ಇನ್ನಷ್ಟು ತಿಳಿಸ್ಬೇಕು. ಬೆಳಗ್ಗೆ ಆ ಒಂದು ಪುಟ್ಟ ಪ್ರವಚನ ನಿಮ್ಮ ಮನಸ್ಸಿಗೊಂದು ಸಮಾಧಾನ, ನೆಮ್ಮದಿ ತರಬೇಕು. ನೀವು ಗಮನಿಸಿ ನೋಡಿ, ದಿನ ಭವಿಷ್ಯ ಅಲ್ಲ ವಾರ ಭವಿಷ್ಯ ಹೇಳ್ಬೇಕಾದ್ರೂ ಆದಷ್ಟು ನೆಗೆಟಿವ್ಸ್ ಅನ್ನ ಹೇಳೋದಿಲ್ಲ. ತೊಂದರೆ ಇದೆ, ಸರಿಯಾಗುತ್ತೆ ಅನ್ನೋದೇ ನನ್ನ ಮಾತು. ಯಾಕೆಂದ್ರೆ ತೊಂದರೆಯನ್ನು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅದರಿಂದ ತೊಂದರೆ ಬಗ್ಗೆ ಮಾತಾಡೋ ಅಧಿಕಾರವೂ ನಮಗಿಲ್ಲ. ಅಷ್ಟೇ ಹೇಳಬಲ್ಲೆ. ಸೊ ತುಂಬಾ ಜನ ಹೇಳ್ತಿರ್ತಾರೆ, ಗುರುಗಳೇ ನೀವು ಕೆಟ್ಟದ್ ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಹೇಳ್ಬಾರ್ದು. ತಡಿಲಿಕ್ಕಾಗುತ್ತಾ? ಆ ನೋವು ತಪ್ಪಿಸ್ಲಿಕ್ಕಾಗುತ್ತಾ? ಮೂಲಾ ನಕ್ಷತ್ರ ಮೊನ್ನೆ ಪಾಪ
ಯಾರೋ ಮಕ್ಕಳು ಪ್ರೀತಿಸ್ಕೊಬಿಟ್ಟಿದ್ದಾರೆ, ಇಷ್ಟಪಟ್ಟು ಬಿಟ್ಟಿದ್ದಾರೆ ಅದ್ಭುತವಾಗಿ. ಮನೆಯಲ್ಲಿ ಎಲ್ಲ ತಗೊಂಡೋಗಿ ತೋರಿಸಿದ್ದಾರೆ. ಇಬ್ಬರಿಗೂ 30 ಆಗಿದೆ, ಇನ್ನೇನಿದೆ ನೋಡೋದು ಜೇಡಿ ಮಣ್ಣು. ಬುದ್ಧಿವಂತರು, ವಿದ್ಯಾವಂತರು, ಜ್ಞಾನವಂತರು, ಉದ್ಯೋಗವಂತರು, ಸಂಸ್ಕಾರವಂತರು ನಮ್ಮ ಮಕ್ಕಳು. ಅವರ ಆನಂದದಲ್ಲಿ ನಾವು ಆನಂದ ಪಡಬೇಕು. ನೋಡೋಣ, ಒಂದು ಸರಿಪಡಿಸೋಣ. ಯಾರೋ ಹೇಳಿದಾನೆ ಬೊಗಳೆದಾಸ, ಮೂಲ ನಕ್ಷತ್ರ ಮಾವಯ್ಯನಿಗೆ ಡಮಾಲು. ಎಲ್ರೀ ಇದ್ದೀರಿ ಇನ್ನು? ಆವಯ್ಯನ ಪ್ರಾಣ ಹೋಗ್ಬೇಕು ಅನ್ನೋದು ಮೊದಲೇ ಇರುತ್ತೆ. ಪಾಪ ಈ ಮಗು ಜಾತಕದಲ್ಲೂ ಹೆಸರು ಬಲದಲ್ಲಿ ಆ ಥರದೊಂದು ತಗೊಬಂದ್ಬಿಟ್ರೆ, ಆತ ಹೋಗೋದಕ್ಕೂ ಈ ಮಗು ಬರೋದಕ್ಕೂ ಕೂಡಿ ಹಾಕಿಬಿಟ್ರೆ ಸರಿ. ಒಂದು ತುಂಬಾ ಜನಕ್ಕೆ ಜಾಕ್ಪಾಟ್ ಹೊಡೆದು ಬಿಟ್ಟಿರುತ್ತೆ, ತೆಗೆದು ಅತ್ತೆ ಮನೆಗೆ ಕಳಿಸ್ಬಿಟ್ಟಿದೀವ, ಈಗ ನಾನೇ ಕೊಟ್ಬಿಟ್ಟಿದ್ದೀನ ಹೇಳಿ. ಮನುಷ್ಯನಿಗಿರೋ ಒಂದು ದೊಡ್ಡ ದೌರ್ಬಲ್ಯ ಏನ್ ಗೊತ್ತಾ ಮಕ್ಕಳೇ? ತಪ್ಪನ್ನು ಹುಡುಕೋದು, ಕೆಟ್ಟದನ್ನು ಹುಡುಕೋದು, ಇದು ದೊಡ್ಡದಾಗ್ಬಿಟ್ಟಿದೆ. ಹೌದು, ಕೆಟ್ಟದ್ದನ್ನು ಹುಡುಕತಕ್ಕಂಥ ಚಾಯ್. ಪ್ಲೀಸ್ ಕಮ್ ಔಟ್ ಆಫ್ ದ್ಯಾಟ್. ಬರೀ ತಪ್ಪನ್ನೇ, ಅದ್ರಲ್ಲಿರೋ ಜಾತಕದಲ್ಲಿರೋ ಬಲಾಬಲ ನೋಡ್ಲೇ ಇಲ್ಲ. ಬರೀ ಮೂಲ ನಕ್ಷತ್ರ ಒಂದನ್ನೇ ತಗೊಂಡ್ರೆ ಹಾಗಾದ್ರೆ ಯಾರೂ ನಾವು ಓದಬಾರದು, ಬಿಟ್ಬಿಡ್ಬೇಕಷ್ಟೇ. ದುಡ್ಡು ಅನ್ನೋದು ಮುಟ್ಲೇಬಾರದು. ಲಕ್ಷ್ಮಿ ಮೂಲ ನಕ್ಷತ್ರ, ಅದು ಮಾತ್ರ ಬೇಕು. ದೊಡ್ಡ ಅವಾರ್ಡ್ಗಳು, ಡಾಕ್ಟರೇಟ್ಗಳು ಅದು ಬೇಕು. ಮೈ ತುಂಬಾ ಬಂಗಾರ ಒಡವೆ ಅದು ಬೇಕು. ಮೂಲ ನಕ್ಷತ್ರದ ಹೆಣ್ಣು ಮಗು ಮಾತ್ರ ಬೇಡ. ಎಲ್ಲಿಂದ ಎಲ್ಲಿಗೆ ಇದೆ? ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೃಗಶಿರ ನಕ್ಷತ್ರ, ವಿಶೇಷವಾಗಿ ಮೇಷರಾಶಿ. ಚಂದ್ರ ಬಂದು ಕುಜನ ಸಾರದಲ್ಲಿದ್ದು, ಕುಜ ನಿಮಗೆ ಕೇಂದ್ರದಲ್ಲಿ ಉಚ್ಚಂಗತ ಸಾರದಲ್ಲಿದ್ದಾನೆ. ಚಂದ್ರ ಕುಜ ಪರಿವರ್ತನ. ಕುಜ ಶ್ರವಣ ನಕ್ಷತ್ರ, ಚಂದ್ರ ಮೃಗಶಿರ ನಕ್ಷತ್ರ. ಬ್ಯೂಟಿಫುಲ್. ಇವತ್ತು ಅಂದುಕೊಂಡಂತ ಕೆಲಸ, ಕಾರ್ಯ, ಅಧಿಕಾರ ಇವೆಲ್ಲವನ್ನು ಪಡೆಯತಕ್ಕಂಥ ಅದ್ಭುತವಾದಂತ ಒಂದು ದಿನ. ಹೋಗಿ ಮಾಡಿ. ಅದರಲ್ಲೂ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಇದ್ದೀರಾ, ಮಾಧ್ಯಮ ಪ್ರಪಂಚದಲ್ಲಿದ್ದೀರಾ, ಬರವಣಿಗೆ ಪ್ರಪಂಚದಲ್ಲಿದ್ದೀರಾ, ಲೇಖನ ಪ್ರಪಂಚದಲ್ಲಿದ್ದೀರಾ, ಕಲಾ ಪ್ರಪಂಚದಲ್ಲಿದ್ದೀರಾ, ಅದ್ಭುತ ಪ್ರಗತಿ. ವೃಷಭ ರಾಶಿ. ಸ್ವಲ್ಪ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಸ್ವಲ್ಪ ಆತುರ ಜಾಸ್ತಿ, ಕೋಪ ಜಾಸ್ತಿ. ಚಂದ್ರ ಕುಜ ವಾಕ್ ಸ್ಥಾನದಲ್ಲಿದ್ದಾನೆ. ಸೊ ಆ ಕುಜನು ನಿಮ್ಮ 3, 4ನೇ ಮನೆ ನೋಡ್ತಿದ್ದಾನೆ. ವಿಪರೀತ ಬಲ. ನನ್ನ ಬಲ ಸರಿ ಇದೆ, ನಾನೇ ಸರಿ ಇದೆ, ಇಲ್ಲ. ನಾವ್ ಅಂದುಕೊಳ್ಳೋದು ನಾನ್ ಮಾಡಿದ್ದೆಲ್ಲ ಸರಿ, ಖಂಡಿತ ಇಲ್ಲ. ನಾನು ಮಾಡಿದ್ದೇ ಸರಿ. ಮೊಟ್ಟ ಮೊದಲ ಮನುಷ್ಯನ ಒಂದು ಬಹುದೊಡ್ಡ ತಪ್ಪು ಅಂದ್ರೆ ನಾನು ಮಾಡಿದ್ದು ಸರಿ ಅಂದುಕೊಳ್ಳುವುದೇ. ಈಗ ನಾನು ಹೇಳಿದ್ ಸರಿ ಅಂತ ಅಂದುಕೊಳ್ಳೋದು ಮಹಾ ಮೂರ್ಖತ್ವದ ಪರಮಾವಧಿ. ಎಲ್ರಿಗೂ ಮೆಚ್ಚುಗೆ ಆಗ್ಬೇಕಂತೇನಿಲ್ವಲ್ಲ. ನನ್ನ ಉಪ್ಪಿಟ್ಟು, ಅವನು ಉಪ್ಪಿಟ್ಟು ಇಷ್ಟ ಇಲ್ಲ ಆಕೆಗೆ. ಆಕೆ ಮಾಡಿದಂತ ಮೊಸರನ್ನ ನನಗಿಷ್ಟ ಇಲ್ಲ, ಆಕೆನೇ ಸರಿ ಇಲ್ಲ ಅನ್ಬಿಡೋದು. ನನಗಿಷ್ಟವಿದ್ರೆ ಎಲ್ಲಾ ಸರಿ, ನನ್ನ ಇಷ್ಟಕ್ಕೆ ನಡೀಲಿಲ್ಲ ಅಂದ್ರೆ ಎಲ್ಲಾ ಸರಿ ಇಲ್ಲ. ಈ ಒಂದು ಎಳೆದಾಟ ಇವತ್ತು ವೃಷಭಕ್ಕುಂಟು. ಎದುರುಗಡೆಯವರ ಮಾತಿಗೆ, ವ್ಯವಹಾರಕ್ಕೆ, ಕೆಲಸಕ್ಕೆ ಸಮ್ಮತಿ ಸೂಚಿಸಿ ಸಮಾಧಾನ ಅಷ್ಟೇ. ಮಿಥುನ ರಾಶಿ. ಜಾಗ್ರತೆ. ಚಂದ್ರ ಚೆನ್ನಾಗಿದ್ದಾನೆ, ಕುಜನ್ ಸಾರದಲ್ಲಿದ್ದು, ಕುಜ ಅಷ್ಟಮದಲ್ಲಿದ್ದಾನೆ. ಅಲ್ಲೆಲ್ಲೋ ಮಾನಸಿಕ ಗೊಂದಲ, ತೊಳಲಾಟ, ಓಡಾಟಗಳಲ್ಲಿ ಏರುಪೇರು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು. ಜಾಗರೂಕತೆ. ಜಾಗರೂಕತೆ. ದೂರ ಪ್ರಯಾಣ ಬೇಡ, ದೊಡ್ಡ ವ್ಯವಹಾರ ಬೇಡ, ದಿಢೀರ್ ವ್ಯವಹಾರಗಳು ಬೇಡ.
ಮುಖ್ಯವಾಗಿ ಮಿಥುನ್ ರಾಶಿಯವರು ಸ್ವಲ್ಪ ದುಡುಕ್ ಬಿಡ್ತೀವಿ ಇವತ್ತು ನೋಡ್ಕೊಂಡು. ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಮಾತು, ಗೊತ್ತಿಲ್ಲದ ಜನ. ನಮಗ್ ಗೊತ್ತಿಲ್ವ ಇವತ್ತು ತಟಸ್ಥ ಇಲ್ಲ, ಗೊತ್ತಿಲ್ಲಪ್ಪ. ನಮಗ್ ನಾವೇ ಡಾಕ್ಟರ್ ಆಗ್ಬಿಟ್ಟಿದೀವಿ. ನಮಗ್ ನಾವೇ ತಲೆಗೆ ಎಲ್ರು ಕಾಲಕ್ಕೆ ಚಪ್ಪಲಿ ಕೇಳಿದ್ರೆ ನಾವು ತಲೆಗೆ ಮೆಟ್ಟು ಕೇಳೋ ಅಷ್ಟು ಮಟ್ಟಕ್ಕೆ ವಿನಾಶಕಾಲೇ ವಿಪರೀತ ಬುದ್ಧಿ. ಇಷ್ಟು ಬುದ್ಧಿ ಇಟ್ಕೊಂಡು ನಾವು ಏನೇನೋ ಯೋಚನೆ, ಜಾಗ್ರತೆ, ಇಷ್ಟೆಲ್ಲಾ ಜನರಿಗೆ ಊಟ, ಬಟ್ಟೆ, ನೀರು, ಬದುಕು, ಆರೋಗ್ಯ ಎಲ್ಲ ಕೊಟ್ಟಿರೋ ಆ ಭಗವತ್ ಶಕ್ತಿ ಇನ್ನೆಷ್ಟು ಶಕ್ತಿ. ಸ್ವಲ್ಪ ನಿಧಾನ ಮಾಡಿ ಇವತ್ತು ಸ್ಕಾಂದ ಪುರಾಣ ಓದ್ಕೊಂಡ್ರೆ, ಇಲ್ಲ ಸ್ಕಾಂದ ಕವಚ, ಕಂದನ ಭುಜಂಗ ಸ್ತೋತ್ರ, ಕುಮಾರಸ್ವಾಮಿ ಪೂಜೆ ಹತ್ತಿರದಲ್ಲಿ ಇದ್ರೆ ಒಂದು ಬೆಲ್ಲದ ದೀಪ ಹಚ್ಕೊಂಡು ಹೋಗೋದು ಮಾಡಿ ಸಮಾಧಾನ. ಇನ್ನು ಕರ್ಕಾಟಕ ರಾಶಿ, ಚಂದ್ರ ಕುಜನ್ ಸಾರದಲ್ಲಿ ಇರುವುದರಿಂದ, ಕುಜ ಚೆನ್ನಾಗಿದ್ದಾನೆ, ಆದ್ರೆ ಚಂದ್ರ ಕುಜನ್ ಸಾರ, ಉದ್ಯೋಗದಲ್ಲಿ ಸ್ವಲ್ಪ ಪರಿಶ್ರಮ ಅಷ್ಟೇ. ಯಾಕಂದ್ರೆ ದಶಮಾಧಿಪತಿ ನಿಮಗೆ ಯೋಗಕಾರಕ ಉಚ್ಚಂಗತ, ನಾವು ತಗೋಬಿಡ್ತೀವಿ ಸ್ಥಾನ, ಆದರೆ ಈಸಿಯಾಗಿರ್ಬೇಕು, ಒತ್ತಡ ಇರಬಾರ್ದು. ಸ್ಥಾನಕ್ಕೆ ತಕ್ಕಂತೆ ಒತ್ತಡ ಇರುತ್ತೆ. 500 ರೂಪಾಯಿ ಕೆಲಸ ಮಾಡೋಂಗ್ 500 ರೂಪಾಯಿ ಒತ್ತಡ, 5,000 ರೂಪಾಯಿ ಕೆಲಸ ಮಾಡೋಂಗ್ 5,000 ರೂಪಾಯಿ ಒತ್ತಡ. ಇದು ಇರುತ್ತೆ. 5,000 ರೂಪಾಯಿ ಸಂಬಳ ಒಂದ್ ದಿನ ಕೊಡ್ತಾನೆ ಅಂತ ಹೇಳ್ದಂದ್ರೆ 24 ಗಂಟೆನೂ ಕೆಲಸ ಮಾಡ್ಬೇಕಾಗುತ್ತೆ. ಅಲರ್ಟ್, ಅವ್ರು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಅಡ್ವೈಸ್ ಕೊಡ್ಲೇಬೇಕು, ಕೇಳಲೇಬೇಕು, ತಗೊಳ್ಳೇಬೇಕು. ಇವತ್ತು ಆ ರೀತಿ ನಿಮಗ್ ಸ್ಥಾನಕ್ಕೆ ತಕ್ಕಂತ ಒತ್ತಡ ಇರುತ್ತೆ, ಸಂಪಾದನೆಗೆ ತಕ್ಕಂತ ಒತ್ತಡ ಇರುತ್ತೆ. ಚಿಕ್ಕ ಕೆಲಸ ಆದ್ರೆ ಚಿಕ್ಕ ಒತ್ತಡ, ದೊಡ್ಡ ಕೆಲಸ ಆದ್ರೆ ದೊಡ್ಡ ಒತ್ತಡ. ಟೆನ್ಷನ್ ಮನ್ಸಿಗೆ ತಗೋಬೇಡಿ. ಸಿಂಹ ರಾಶಿ, ಚಂದ್ರ ಲಾಭಸ್ಥಾನ, ಕುಜ 6ನೇ ಮನೆ. ಬ್ಯೂಟಿಫುಲ್. ರಾಜಕೀಯದಲ್ಲಿದ್ದೀರಿ, ಮಿಲಿಟರಿಲಿ ಇದ್ದೀರಿ, ಡಿಫೆನ್ಸ್ ಅಲ್ಲಿ ಇದ್ದೀರಿ, ಪೊಲೀಸ್ ಇಲಾಖೆ ಇದ್ದೀರಿ, ರಕ್ಷಣಾ ಇಲಾಖೆ ಇದ್ದೀರಿ, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಡ್ಮಿನಿಸ್ಟ್ರೇಷನು, ಟೀಚಿಂಗು, ಟ್ರೈನಿಂಗು, ಗೈಡಿಂಗು, ಲಾಯರು, ಪೊಲೀಸು, ಜಡ್ಜು, ಅಡ್ಮಿನಿಸ್ಟ್ರೇಷನ್, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂತ ಒಂದು ದಿನ ಆಗಿರುತ್ತೆ. ಚೆನ್ನಾಗಿದೆ, ತೊಂದರೆ ಇಲ್ಲ. ಸಿಂಹರಾಶಿ ವಿಪರೀತ ಬಲ. ಕನ್ಯಾ ರಾಶಿ, ಚಂದ್ರ ಕುಜನ್ ಸಾರ, ಆ ಕುಜ ಉಚ್ಚಂಗತ ಪಂಚಮದಲ್ಲಿ, ಅವನು ಚಂದ್ರನ್ ಸಾರ, ಲಾಭಾಧಿಪತಿಯ ಸಂಕೇತ, ಲಾಭೇ ದಶಮ. ಸೊ ಉದ್ಯೋಗ, ಅದರಲ್ಲೂ ಆಟೋಮೊಬೈಲ್ ಇಂಡಸ್ಟ್ರಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಹಣ್ಣು, ಬೇಳೆ, ತರಕಾರಿ, ಸೊಪ್ಪು, ಧನಸೆ, ಒಂದು ಪುಟ್ಟ ತರಕಾರಿ ಅಂಗಡಿ, ಮೇಕಪ್, ಬ್ಯೂಟಿ ಪಾರ್ಲರು, ಅಲಂಕಾರ, ಒಪ್ಪ, ಓರಣ, ಟ್ರಾವೆಲ್ಸು, ಟೂರ್ಸು, ಆಟೋಮೊಬೈಲ್ಸು, ವೆಹಿಕಲ್ಸು, ಕಮ್ಯುನಿಕೇಶನ್ಸು, ಮಾಧ್ಯಮ ಪ್ರಪಂಚ, ನಾಟ್ಯ, ಕಲೆ, ಇವುಗಳಿಗೆ ಸಂಬಂಧಪಟ್ಟಂತ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ತುಂಬಾ ಅನುಕೂಲ ನೋಡತಕ್ಕಂತ ಒಂದು ದಿನವಾಗಿರುತ್ತೆ. ಇನ್ನು ತುಲಾ ರಾಶಿ, ಭಾಗ್ಯದಲ್ಲಿ ಚಂದ್ರ, ಕುಜನಸಾರದಲ್ಲಿ ಕೇಂದ್ರ. ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರೆ, ಈ ಮೆಟಲ್ಸ್ ಗಳಿಗೆ ಸಂಬಂಧಪಟ್ಟಂತ ಕೆಲಸ, ವಜ್ರ, ವೈಡೂರ್ಯ, ಮುತ್ತು, ಮಾಣಿಕ್ಯ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಕೆತ್ತನೆ, ವಿಶ್ವಕರ್ಮ ವೃತ್ತಿ ಮಾಡ್ತಿರ್ತಕ್ಕಂಥದ್ದು, ಡಿಸೈನಿಂಗು, ಬೋಟಿಂಗು, ಬಟ್ಟೆ, ಅಲಂಕಾರ, ಫುಡ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ವೃಶ್ಚಿಕ ರಾಶಿ, ಭಾಗ್ಯೇ ಅಷ್ಟಮ ಚಂದ್ರ, ಅಲ್ಲೊಂದು ಸಣ್ಣ ಎಳೆದಾಟ. ಭಾಗ್ಯಾಧಿಪತಿ ಅಷ್ಟಮದಲ್ಲಿದ್ದಾಗ ಎಲ್ಲೋ ದೂರದ ಕೆಲಸ, ಒಂದು ಎಕ್ಸ್ಪೆಕ್ಟೇಷನ್, ದೂರದ ದುಡ್ಡು, ದೂರದ ವ್ಯವಹಾರ, ದೂರದ ಮಾತು, ಸ್ವಲ್ಪ ನಿಧಾನ ಆಗ್ತಿದೆ ಅನ್ನತಕ್ಕಂಥದ್ದು. ಬಟ್ ಕುಜ ಚೆನ್ನಾಗಿದ್ದಾನೆ, ಅದರಿಂದ ಹತ್ತಿರದಲ್ಲಿ ಎಲ್ಲಿ ಆದ್ರೂ ಸುಬ್ರಹ್ಮಣ್ಯ ಆದ್ರೂ ಸರಿ, ಅಯ್ಯಪ್ಪ ಆದ್ರೂ ಸರಿ, ನರಸಿಂಹ ಆದ್ರೂ ಸರಿ, ಗಣಪತಿ ಆದ್ರೂ ಸರಿ, ಏನೋ ಹೇಳ್ತಿದೆ, ಹೋಗಿ ಅಲ್ಲೊಂದು 9 ದಿನಕ್ಕೊಂದು ಪುಟ್ಟ ದೀಪ ಹಚ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ತುಂಬಾ ವಿಶೇಷ ಆಗ್ತಕ್ಕಂಥದ್ದು ಆಗುತ್ತೆ. ಆ ವಿಘ್ನ ದೂರ ಆಗುತ್ತೆ, ಮಾನಸಿಕ ತೊಳಲಾಟದಿಂದಲೂ ಹೊರಗಡೆ ಬರ್ತೀರಿ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಅಷ್ಟಮಾಧಿಪತಿಯಾದಂತ ಚಂದ್ರ ಸಪ್ತಮದಲ್ಲಿದ್ದಾನೆ, ಸಪ್ತಮಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ಸೊ ಕೊಡೋದು ತಗೊಳ್ಳೋದು ಎಚ್ಚರಿಕೆಯಿಂದ ಮಾಡಿ. ನಿಮ್ಮ ಅಡ್ವೈಸರಿಯಾಗಿ ಕೆಲಸ ಮಾಡ್ತಿದ್ದೀರಾ, ಪ್ರಾಪರ್ಟಿ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಕಲಾ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ರಿಯಲ್ ಎಸ್ಟೇಟ್ ಅಡ್ವೈಸರ್, ಮೆಷಿನರಿ ಅಡ್ವೈಸರ್, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಫಿನಾನ್ಸ್ ಡಿಪಾರ್ಟ್ಮೆಂಟ್,
ಈ ರೀತಿ ಅಡ್ವೈಸರಿ ವೃತ್ತಿಗಳು, ಕನ್ಸಲ್ಟೆಂಟ್ ವೃತ್ತಿಗಳು, ನಾನು ಬಂದೆಪ್ಪ, ನಾನು ಕೆಲಸ ಮಾಡಿದೆ, ನನ್ನ ಫೀಸ್ ನಾನು ತಗೊಂಡೆ, ಎಸ್ ಸಾಕು. ಆ ರೀತಿಯ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಯಜಮಾನರೂ ಅಲ್ಲ, ಎಂಡ್ ಕಸ್ಟಮರು ಅಲ್ಲ, ಕೈಂಡ್ ಆಫ್ ಮಧ್ಯವರ್ತಿ, ಬ್ರೋಕರ್, ಕಮಿಷನ್ ಏಜೆಂಟ್ ಅಂತೆಲ್ಲ ಅಂತೀವಲ್ವಾ, ಆ ರೀತಿ ರಿಸ್ಕ್ ಇಲ್ಲದ, ಟೆನ್ಷನ್ ಇಲ್ಲದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಒಳ್ಳೆ ಆದಾಯ, ಲೇವಾದೇವಿ, ದುಡ್ಡನ್ನ ನೋಡ್ತಕ್ಕಂಥ ಅದ್ಭುತವಾದಂಥ ದಿನ. ಇನ್ನು ಮಕರ ರಾಶಿ, ಚಂದ್ರ ಕುಜನ್ಸಾರದಲ್ಲಿದ್ದು, ಕುಜ ನಿಮ್ಮ ಮನೇಲಿ ಇದ್ದಾನೆ. ಪವರ್ ಪ್ರಾಜೆಕ್ಟ್, ಎಲೆಕ್ಟ್ರಿಸಿಟಿ, ಸೋಲಾರ್, ಬೆಂಕಿ, ಮೆಷಿನರಿ, ಈ ಮೈನಿಂಗು, ಗ್ರಾನೈಟು, ಬೆಂಕಿ ಅವನು ಶಕ್ತಿ, ಮಿಲಿಟರಿ, ಆಯುಧಾಗಾರ, ವೇರ್ ಹೌಸ್ಗಳು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳು, ಈ ತರದ್ರಲ್ಲಿ ತೊಡಗಿಸ್ಕೊಂಡಿದ್ರೆ, ಇವಿ ಬ್ಯಾಟರೀಸ್, ಇವಿ ಸೆಟಪ್ಸ್, ಸೋಲಾರ್ ಸೆಟಪ್ಸ್, ಅಂದ್ರೆ ಬೆಂಕಿ, ಎಲೆಕ್ಟ್ರಿಸಿಟಿ ಇವುಗಳಿಗೆ ಸಂಬಂಧಪಟ್ಟಂತದ್ದೇ ಬರುತ್ತೆ. ಶುಕ್ರ ಬೇರೆ ಸೇರಿದ್ನು ದೊಡ್ಡ ದೊಡ್ಡ ಗಾಡಿಗಳ ಶೋರೂಮ್, ಸೆಕೆಂಡ್ ಹ್ಯಾಂಡ್ ವೆಹಿಕಲ್, ಬುಧ ಕುಜ ಸೇರಿದಾಗ ಟೂ ವೀಲರ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಕ್ಲೀನರ್ಸ್ ಇರ್ಬೋದು, ಡ್ರೈವಿಂಗ್ ಸೆಂಟರ್ಸ್ ಇರ್ಬೋದು, ಡ್ರೈವರ್ಗಳನ್ನ ರೆಡಿ ಮಾಡ್ತಕ್ಕಂಥ ಡ್ರೈವಿಂಗ್ ಸ್ಕೂಲ್ ಇರಬಹುದು, ಅಂತ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋ RTO ಆಫೀಸರ್ಸ್ ಇರಬಹುದು, ಆಂಬ್ಯುಲೆನ್ಸು, ತುಂಬಾ ದೊಡ್ಡ ಏರೋಪ್ಲೇನ್ ಸೆಕ್ಟರು, ಕಸ್ಟಮ್ಸ್ ಸೆಕ್ಟರು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ತುಂಬಾ ಅನುಕೂಲ ಕೊಡತಕ್ಕಂಥ ಅದ್ಭುತವಾದಂತ ಒಂದು ದಿನ. ಕುಂಭರಾಶಿ, ಚಂದ್ರ ಕುಜನ್ಸಾರ, ಸ್ವಲ್ಪ ಕೆಲಸ ಕಾರ್ಯ, ಓಡಾಟ, ಒತ್ತಡವೇ. ಮನೆ ನೋಡ್ಲಾ, ಕುಟುಂಬ ನೋಡ್ಲಾ, ನನ್ನನ್ನು ನೋಡ್ಲಾ, ಕುಜ ಬೇರೆ 12, ಏನೋ ಟೆನ್ಷನ್, ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿರ್ಬೋದು, ಭೂಮಿಯ ವಿಚಾರದಲ್ಲಿರ್ಬೋದು, ವ್ಯವಹಾರದ ವಿಚಾರದಲ್ಲಿರ್ಬೋದು, ಹಣಕಾಸಿನ ವಿಚಾರದಲ್ಲಿರ್ಬೋದು, ಅಲ್ಲೊಂದು ಸಣ್ಣ ಎಳೆದಾಟ ಆಗ್ತಿರತಕ್ಕಂಥ ಒಂದು ಭಾವ ಕೂಡಿ ಬರ್ತಕ್ಕಂಥ ಸಮಯ. ತೊಂದರೆ ಏನಿಲ್ಲ. ಇವತ್ತು ಸ್ವಲ್ಪ ಚೆನ್ನಾಗಿ ಹುಷಾರಾಗಿರಿ. ದೂರದ ಪ್ರಯಾಣ ಮಾಡಬೇಡಿ. ದೂರದ ವ್ಯಕ್ತಿಗಳು, ಗೊತ್ತಿಲ್ಲದ ವ್ಯಕ್ತಿಗಳು, ಗೊತ್ತಿಲ್ಲದ ವ್ಯವಹಾರಗಳು, ಸ್ವಲ್ಪ ನಿಧಾನ ಮಾಡಿ. ದುಡುಕಬೇಡಿ, ಸ್ವಲ್ಪ ನಿಧಾನ ಮಾಡತಕ್ಕಂಥದ್ದು ಮಾಡ್ಕೊಳ್ಳಿ. ಚಂದ್ರ ಕುಜನ್ಸಾರ ಪಂಚಮ, ಅಲ್ಲಿಂದ 4ನೇ ಮನೆ ನೋಡ್ತಾನೆ, ಕೇತುನ್ ಬೇರೆ ನೋಡ್ತಾನೆ. ಕೇತು ಕುಜನ್ಸಾರ, ಸೊ ಕುಂಭರಾಶಿಗೆ ಆಗ ಬರೋಲ್ಲ. ಇಲ್ಲೋ ಮಾತು, ಮಕ್ಕಳ ಜೊತೆ, ಮನೆಯವ್ರ ಜೊತೆ, ಹಿರಿಯರ ಜೊತೆ, ಮಂತ್ರಸ್ಥಾನ, ದೇವಿ ಆರಾಧನೆ ಮಾಡ್ಕೊಳ್ಳಿ. ಯಾವ್ದಾದ್ರು ಹತ್ತಿರದಲ್ಲಿ ಕಾಳಿ, ಭದ್ರಕಾಳಿ, ನವದುರ್ಗ, ದುರ್ಗ, ಚಂಡಿಕಾ ಈ ತರದ ಆಲಯ ಇದ್ರೆ ಒಂದು ಸಣ್ಣ ದರ್ಶನ, ಇಲ್ಲ ಹೊರಗಡೆಯಿಂದಲೇ ಒಂದು ಶಿರೋ ನಮಸ್ಕಾರ, ಶಿರಸ್ಸನ್ನ ಬಗ್ಗಿಸಿ ನಮಸ್ಕಾರ ಮಾಡಿ ಹೋಗಿ. ಅಮ್ಮ ನೀನಿದೀಯಾ, ನಿನಗೆ ಗೊತ್ತಿದೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಏನ್ ಮಾಡ್ಬೇಕು, ನಿನ್ನ ಆಜ್ಞೆ ಇದು ಅನ್ನತಕ್ಕಂಥದ್ದು ಖಂಡಿತ ತುಂಬಾ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಸುಖಸ್ಥಾನದಲ್ಲಿ, ಅದರಲ್ಲೂ ಯೋಗಕಾರಕನಾದಂಥ ಕುಜನ್ ಭಾವದಲ್ಲಿದ್ದು, ಕುಜ 11ನೇ ಮನೆಯಲ್ಲಿರೋದ್ರಿಂದ ತುಂಬಾ ಒಳ್ಳೇದಿದೆ. ಸ್ವೀಟ್ಸು, ಮೆಷಿನರಿ, ವೆಹಿಕಲ್ಸು, ಸ್ಪೋರ್ಟ್ಸ್ ಮ್ಯಾನು, ಮಿಲಿಟರಿ, ಡಿಫೆನ್ಸು, ಪೊಲೀಸು, ರಿಯಲ್ ಎಸ್ಟೇಟ್ ಬ್ರೋಕರಿಗೆ, ಸೈಟ್ ತಗೊಂಡು ಒಂದ್ ಸ್ವಲ್ಪ ಇನ್ವೆಸ್ಟ್ ಮಾಡಿ ಮಾರೋದು, ಮನೆಗಳನ್ನ ಕೆಡುವಂತ ಕೆಲಸ, ರಿಪೇರಿ ಮಾಡಿಸೋ ಕೆಲಸ, ಪ್ಲಂಬಿಂಗ್ ಕೆಲಸ, ಗ್ರಾನೈಟ್ ಕೆಲಸ, ಕಾರ್ಪೆಂಟ್ರಿ ಕೆಲಸ, ಇಂಟೀರಿಯರ್ ಕೆಲಸ, ಇಂಜಿನಿಯರಿಂಗ್ ವಿಭಾಗದ ಕೆಲಸ, ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್, ಆರ್ಕಿಟೆಕ್ಟ್ ಇಂಜಿನಿಯರ್, ಇಂಟೀರಿಯರ್ ಇಂಜಿನಿಯರ್, ಅಲಂಕಾರ, ಒಪ್ಪ, ಓರಣ, ಊಟ, ತಿಂಡಿ, ತುಂಬಾ ಗಾಡಿಗಳನ್ನ ಇಟ್ಕೊಂಡು ಟ್ರಾವೆಲ್ಸ್ ಅನ್ನ ನಡೆಸ್ತಿದ್ದೀರಾ, ಇಲ್ಲ ಅಂತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.